ನಮಸ್ಕಾರ ಎಲ್ಲರಿಗೂ. ಭಾಳ ಜನರಿಗೆ ಡೌಟ್ ಇರ್ತದೆ. ನಾವು ಒಂದು ಮೊಬೈಲ್ ಕಳ್ಕೊಂಡು ಬಳಕ ಯಾವ ರೀತಿ ನಾವು ಅದನ್ನು ಟ್ರೇಸ್ ಮಾಡಬೇಕು, ಏನು ಮಾಡಬೇಕಂತ ಭಾಳ ಜನರಿಗೆ ಗೊತ್ತಿರಲ್ಲ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಇದ್ರದ್ದು ಕಂಪ್ಲೀಟ್ ಉದ್ದೇಶ ಅಥವಾ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ವ್ಯಕ್ತಿ ಮೊಬೈಲ್ ಕಳೆದ್ರೆ ಏನು ಮಾಡಬೇಕು, ಅವನೇ ಯಾವ ರೀತಿ ಲೈವ್ ಟ್ರೇಸ್ ಮಾಡ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗದೆ ಏನು ಮಾಡ್ಬೋದು, ಅವನೇ ಲೈವ್ ಟ್ರೇಸ್ ಮಾಡ್ಬೋದು. ಜೊತೆಗೆ ಸಪೋಸ್ ಆಗಿ ಅವನಿಗೆ ಸಿಗಲಿಲ್ಲ ಅಂದ್ರೆ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಮಾಡಬೇಕು, ಏನೇನು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ. ಮೊದಲ ವಿಡಿಯೋ ನೋಡಿದಾಗ ನಾನು ಹೇಳಿದಂಥ ಸೆಟ್ಟಿಂಗ್ಸ್ ಮೊಬೈಲ್ದಾಗ ಮಾಡ್ಕೊಂಡಿರ್ಬೇಕು. ಅಂದ್ರೆ ನೀವೇ ಮೊಬೈಲ್ ಲೈವ್ ಟ್ರೇಸ್ ಮಾಡ್ಬೇಕಂದ್ರೆ ಮೊದಲು ನೀವು ಕೆಲವೊಂದು ಸೆಟ್ಟಿಂಗ್ಸ್ ಮೊಬೈಲ್ದಾಗ ಮಾಡ್ಕೊಂಡಿರ್ಬೇಕು. ಸೊ ಅದಕ್ಕಾಗಿ ಈ ವಿಡಿಯೋ ನೀವು ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ನಾವು ಕೆಲವೊಂದು ಸೆಟ್ಟಿಂಗ್ಸ್ನ ಅಡ್ವಾನ್ಸ್ ಮಾಡ್ಕೋಬೇಕಾಗಿರೋದ್ರಿಂದ ಆಗ್ತದೆ. ಓಕೆ, ಸೊ ನಾನು ಕೆಲವೊಂದು ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ ಮೊಬೈಲ್ದೊಳಗೆ. ಆ ಸೆಟ್ಟಿಂಗ್ಸ್ ಮಾಡ್ಕೊರಿ. ಆಮೇಲೆ ಸಪೋಸ್ ನೀವು ಮಾಡ್ಕೊಂಡಿರಲಿಲ್ಲ ಅಂದರೆ ಯಾವುದೇ ಪರ್ಸನ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿರಲಿಲ್ಲ, ಮೊಬೈಲ್ ಕಳ್ಕೊಂಡ್ರೆ ಅವನು ಏನು ಮಾಡ್ಬೇಕಂತ ಕೂಡ ಹೇಳ್ಕೊಡ್ತೀನಿ. ಓಕೆ, ಸೊ ನೀವು ಏನು ಮಾಡಬೇಕು, ಸೆಟ್ಟಿಂಗ್ಸ್ನ ಹೋಗಬೇಕು. ಸೆಟ್ಟಿಂಗ್ಸ್ನ ಹೋಗ್ಬೇಕು, ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸಿಸ್ಟಮ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಕ್ವೈರ್ಡ್ ಪಾಸ್ವರ್ಡ್ ಪವರ್ ಆಫ್ ಅಂತ ಇದೆ. ನಂದು ಆಲ್ರೆಡಿ ಇದು ಆನ್ ಇದೆ. ಸೊ ಇದರ ಅರ್ಥ ಏನಂದ್ರೆ, ಸಪೋಸ್ ಆಗಿ ನೀವು ನಿಮ್ಮ ಮೊಬೈಲ್ ಕಳ್ಕೊಂಡ್ರೆ, ಯಾವುದೇ ಒಬ್ಬ ಪರ್ಸನ್ ನೀವು ಮೊಬೈಲ್ ಕಳ್ಕೊಂಡ್ರೆ, ತೊಗೊಂಡಂಥ ವ್ಯಕ್ತಿ ಮೊಬೈಲ್ನ ಆಫ್ ಮಾಡೋಕ್ಕೆ ಹೋದ್ರೆ ಆಫ್ ಆಗೋಲ್ಲ. ಅವಾಗ ಏನು ಕೇಳ್ತದ್ದು, ಪಾಸ್ವರ್ಡ್ ಕೇಳ್ತದೆ. ನೀವು ಒಂದು ಪಾಸ್ವರ್ಡ್ ಇಟ್ಟಿರ್ತಾರಲ್ಲ, ಪಾಸ್ವರ್ಡ್ ಕೇಳ್ತದೆ. ಸೊ ಅವ್ನಿಗೆ ಆಫ್ ಮಾಡೋಕ್ಕೆ ಬರಲ್ಲ. ಸೊ ಇದರಿಂದ ಏನು ಯೂಸ್ಫುಲ್ ಸರ್? ಹಾಗಾದರೆ ಪವರ್ ಆಫ್ ಮಾಡಿಲ್ಲ ಅಂದರೆ ನಮ್ಮ ಮೊಬೈಲ್ ಟ್ರೇಸ್ ಮಾಡ್ಬೋದಾ? ಇದರಿಂದ ಏನು ಯೂಸ್ಫುಲ್ ಅಂತ ನಿಮ್ಗೆ ಕ್ವಶನ್ ಆಗ್ತಾ ಇರ್ಬೋದು. ಸೊ ಇದರಿಂದ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ, ಆಯಿತಾ? ಸೊ ಈಗ ಇನ್ನೊಂದು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ಬೇಕು. ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಸೆಟ್ಟಿಂಗ್ಸ್ ನೀವು ಮೊಬೈಲ್ದಾಗ ಮಾಡ್ಕೊಂಡಿರ್ಬೇಕು. ಏನಂತ ಹೇಳ್ಕೊಡ್ತೀನಿ. ಸೊ ನಮ್ಗೆ ಆಲ್ರೆಡಿ ಗೊತ್ತದ, ನಾವು ಮೊಬೈಲ್ ಈಗ ಇದು ಏನು ಪವರ್ ಆಫ್ ಮಾಡೋದು ಕೂಡ, ಪವರ್ ಆಫ್ ಅಲ್ಲ, ಸ್ಕ್ರೀನ್ ಆಫ್ ಮಾಡೋದು ಕೂಡ ಕೆಲವೊಂದು ನಮ್ಗೆ ಏನು ಮ್ಯಾಲೆ ಪೆನಲ್ ಮ್ಯಾಂಗ ಇವು ತೋರಿಸ್ತಿರುತ್ತೆ. ನಮ್ದು ಆಲ್ರೆಡಿ ಏನಿರುತ್ತೆ, ಲಾಕ್ ಇರುತ್ತೆ. ಬಟ್ ನಾವು ಹಿಂಗೆ ಪೆನಲ್ ಕೆಳಗೆ ಸ್ಕ್ರೋಲ್ ಮಾಡಿದೆ ಅಂದರೆ ಇವೆಲ್ಲ ಆನ್ ಇರ್ತಾವೆ. ಸೊ ಕದ್ದಂಥ ವ್ಯಕ್ತಿ ಏನು ಮಾಡ್ಬೋದು, ನಿಮ್ಮ ಮೊಬೈಲ್ ಇಮಿಡಿಯೇಟ್ಲಿ ಸಿಕ್ಕ ಬಳಿಕ ಈ ಲೊಕೇಶನ್ ಆಫ್ ಮಾಡಿಬಿಡ್ಬೋದು. ಇವೊಂದು ಅವನು ಪವರ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಈ ಲೊಕೇಶನ್ ಏನು ಮಾಡ್ಬೋದು, ಆಫ್ ಮಾಡ್ಬೋದು. ಅಥವಾ ಏನು ಮಾಡ್ಬೋದು, ಏರೋಪ್ಲೇನ್ ಮೋಡ್ ಹಾಕ್ಬೋದು. ಇಲ್ಲೇನಿದೆ ಏರೋಪ್ಲೇನ್ ಮೋಡ್ ಆಪ್ಷನ್ ಇದೆಲ್ಲ, ಏರೋಪ್ಲೇನ್ ಮೋಡ್ ಹಾಕ್ಬೋದು. ಹಿಂಗೆ ಹಾಕಿದ್ರೆ ಏನಾಗುತ್ತೆ, ಹಿಂಗೆ ಹಾಕಿದ್ರೆ ನಿಮ್ಮ ಮೊಬೈಲ್ ಏನು ಮಾಡೋಕ್ಕೆ ಟ್ರೇಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕಂಡುಹಿಡಿದ್ದೀನಿ. ಆ ಸೊಲ್ಯೂಷನ್ ಏನಂದ್ರೆ, ಇಲ್ಲಿ 3 ಡಾಟ್ ಕಾಣ್ತಾ ಇದೆ, ಇಲ್ಲಿ ಹೋಗಬೇಕು. ಸೊ ಎಡಿಟ್ ದ ಟೈಲ್ಸ್ ಅಂತ ಹಾಕಬೇಕು. ಸೊ ನಾನೇನು ಮಾಡ್ತೀನಿ, ಈಗ ಎಲ್ಲ ಈಗ ಸಪೋಸ್ ನನ್ನ ಸ್ಕ್ರೀನ್ ಲಾಕ್ ಆದರೂ ಎಲ್ಲ ಆನ್ ಇಟ್ಟಿರ್ತೀನಿ. ಬಟ್ ಲೊಕೇಶನ್ನ ನಾನು ಪೆನಲ್ದಿಂದ ತೆಗೆದುಬಿಡ್ತೀನಿ. ಇನ್ನೊಂದು ಏರೋಪ್ಲೇನ್ ಮಾಡಿ ತೆಗಿತೀನಿ. ಓಕೆ, ಸೊ ಐ ಮೇಡ್ ದ ಸೆಟ್ಟಿಂಗ್ಸ್. ಈಗ ನೋಡ್ರಿ, ಸಪೋಸ್ ನನ್ನ ಮೊಬೈಲ್ ಯಾವುದೇ ವ್ಯಕ್ತಿ ಕದ್ರೂ ಕೂಡ ಅವ್ನು ನನ್ನ ಸ್ಕ್ರೀನ್ ಲಾಕ್ ಆಫ್ ಇದ್ದಕ್ರೆ ಅವ ಪೆನಲ್ ಹಿಂಗೆ ಸ್ಕ್ರೋಲ್ ಕೆಳಗೆ ಮಾಡಿದ್ರೆ ಅಲ್ಲಿ ಅವ್ನಿಗೇನು ಸಿಗೋಲ್ಲ, ಏರೋಪ್ಲೇನ್ ಮೋಡು ಸಿಗೋಲ್ಲ, ಲೊಕೇಶನ್ ಸಿಗೋಲ್ಲ. ಸೊ ಅವ್ನಿಗೇನಾಗ್ಬಿಡುತ್ತೆ, ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. ನಿಮ್ಮ ಮೊಬೈಲ್ 100% ನೀವೇ ಟ್ರೇಸ್ ಮಾಡ್ಬೋದು. ಬಟ್ ಈ 3 ಸೆಟ್ಟಿಂಗ್ಸ್ನ ಮಾಡ್ಕೊಂಡ್ರೆ ನಿಮ್ಮ ಲೈಫ್ನ ನೀವು ಮೊಬೈಲ್ ಕಳ್ಕೊಂಡ್ರೆ ನೀವು ಎಲ್ಲಿ ಹೋಗಾಟ ಬೇರೆ ಹೋಗಿ ಎಲ್ಲಿ ಕಳ್ಕೊಂಡು ಬರ್ರಿ, ನೀವು ಮೊಬೈಲ್ ಮಾಡ್ಬೋದು. ಓಕೆ, ಸೊ ಇದನ್ನು ಒಂದು ಸಮರೈಸ್ ಮಾಡೋಣ. ಓಕೆ, ಸೊ ಭಾಳ ಜನರಿಗೆ ಆಗಲೇ ಡೌಟ್ ಇತ್ತು. ಆಗಲೇ ನಾವು ಮೊಬೈಲ್ ಅವ್ನಿಗೆ ಆಫ್ ಮಾಡ್ಲಾರಂಗೆ ಯಾವುದೇ ಒಬ್ಬ ಕದ್ದಂಥ ವ್ಯಕ್ತಿ ಅಥವಾ ಯಾರು ನಮ್ಮ ಮೊಬೈಲ್ ಕದ್ದಿರ್ತಾರಲ್ಲ ಅವರಿಗೆ ನಾವು ಮೊಬೈಲ್ ಸ್ವಿಚ್ ಆಫ್ ಮಾಡ್ಲಾರಂಗೆ ಮಾಡಿದ್ರೆ ಏನು ಯೂಸ್ಫುಲ್ ಅಂತ ಕೇಳ್ಬೋದು. ಸೊ ನೀವೇನು ಮಾಡಬೇಕಾದ್ರೆ, ನಿಮ್ಮ ಮೊಬೈಲ್ ಕಳೆದ ಮೂಲಕ ನಿಮ್ಮ ಫ್ರೆಂಡ್ ಮೊಬೈಲ್ ಅಥವಾ ಯಾವುದೋ ಮೊಬೈಲ್ ತೊಗೊಂಡು ಅದ್ರಾಗ ಫೈಂಡ್ ಡಿವೈಸ್ ಅಂತ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೇಕು. ಇದು ಸೊ ಈ ಫೈಂಡ್ ಡಿವೈಸ್ ಅಂತ ಒಂದು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾ, ಸೈನ್ ಇನ್ ಆ್ಯಸ್ ಅ ಗೆಸ್ಟ್ ಅಂತ ಮಾಡ್ಕೋಬೇಕು. ಸೊ ಆಮೇಲೆ ನಿಮ್ಮ ಮೇಲ್ ಐ ಡಿ ಪಾಸ್ವರ್ಡ್ ನಿಮ್ಗೆ ಗೊತ್ತಿರ್ತದೆ. ಯಾವ್ದು ಮೇಲ್ ಐ ಡಿ ಹಾಕಬೇಕು, ಇಲ್ಲಿ ಯಾವ್ದು ನೀವು ಮೊಬೈಲ್ ಕದಿರ್ತಲ್ಲ ಅದ್ರಾಗಿದ್ದ ಲಾಗಿನ್ ಇರುತ್ತಲ್ಲ ಮೇಲ್ ಐ ಡಿ ಹಾಕಬೇಕು. ಓಕೆ, ನೆಕ್ಸ್ಟ್ ಸೊ ಪಾಸ್ವರ್ಡ್ ಹಾಕಬೇಕು ಇಲ್ಲಿ. ಸೊ ನಿಮ್ಮದು ಮೇಲ್ ಐ ಡಿ ಇದು ಪಾಸ್ವರ್ಡ್ ಹಾಕಬೇಕು. ಸೊ ಯಾವ ಮೇಲ್ ಐ ಡಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿನ, ಯಾವ್ದು ಮೊಬೈಲ್ ಕದಿರ್ತಲ್ಲ ಅದ್ರಾಗ ಸೆಂಡ್ ಇದ್ದಂಥ ಮೇಲ್ ಐ ಡಿ. ಓಕೆ, ಸೊ ಈಗೇನಾಗ್ತದೆ, ನಿಮ್ಮ ಲಾಗಿನ್ ಆಗ್ತದೆ. ಸೊ ನಿಮ್ಮ ಮೊಬೈಲ್ ಏನಾಗ್ತದೆ, ಲೊಕೇಟ್ ಆಗ್ತದೆ ಈಗ. ಸೊ ಜಸ್ಟ್ ಇಟ್ ವಿಲ್ ಟೇಕ್ 10 to 15 ಸೆಕೆಂಡ ವೇಟ. ಓಕೆ, ಸೊ ನನ್ನ ಮೊಬೈಲ್ ಏನಾಯಿತು, ಲೊಕೇಟ್ ಆಯಿತು. ಇಲ್ಲಿ ನೋಡ್ರಿ, ನನ್ನ ಮೊಬೈಲ್ ತೋರಿಸ್ತಾರೆ. ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಅಂದ್ರೆ ಸೊ ಡೈರೆಕ್ಟ್ಲಿ ನನ್ನ ಮೊಬೈಲ್ ತೋರಿಸುತ್ತದೆ. ಏನಂತೇಳಿ ಡೈರೆಕ್ಷನ್ ಕೂಡ ತೋರಿಸ್ತದೆ. ಸೊ ನಾವು ಇಮಿಡಿಯೇಟ್ಲಿ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂದು ಆಲ್ಮೋಸ್ಟ್ ನನ್ನ ಲೊಕೇಶನ್, ನೀವು ಈ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಡೈರೆಕ್ಷನ್ ಅಂತ ಕೆಳಗೆ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ಲಿ ಲೊಕೇಶನ್ ತೋರಿಸುತ್ತೆ. ಸೊ ನೀವು ಆಲ್ರೆಡಿ ನೋಡ್ಬೋದು, ಇಲ್ಲಿ ನಾನು ನಮ್ಮ ಸ್ಟೇಷನ್ದಲ್ಲಿ ಕೂತು ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ರಿ, ನಂದು ಆಲ್ಮೋಸ್ಟ್ ನನ್ನ ಲೊಕೇಶನ್ ಗೊತ್ತಾಗ್ಬಿಡ್ತು, ವಸಂತ ಲಾಡ್ಜ್. ಸೊ ಇಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ ಅಂತ ಹಾಗೆಲ್ಲ ಗೊತ್ತಾಗ್ಬಿಡ್ತಾ. ನೀವು ಇಲ್ಲಿ ಡೈರೆಕ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ಲಿ ಏನು ಮಾಡುತ್ತಾ, ಪಾತ್ ತೋರಿಸುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ರೀಚ್ ಯುವರ್ ಡಿವೈಸ್. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತೈತೆ ಇಂಪಾರ್ಟೆನ್ಸ್. ಓಕೆ, ನಾನು ಸಪೋಸ್ ಯಾವುದೇ ಪರ್ಸನ್ಗೆ ಸ್ವಿಚ್ ಆಫ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಯಾವ ರೀತಿ ನಾನು ಬೀಯಿಂಗ್ ಒಬ್ಬ ಪರ್ಸನ್, ಬೀಯಿಂಗ್ ಪಬ್ಲಿಕ್ ಯಾವ ರೀತಿ ನಾನು ಮೊಬೈಲ್ ಟ್ರೇಸ್ ಮಾಡೋದು ಅಂತ ಗೊತ್ತಾಯಿತು. ಬಟ್ ಒಂದು ಮೈಂಡ್ಸೆಟ್ ನಿಮ್ಗೆ ಗೊತ್ತಿರಲಿ, ಇದು ವರ್ಕ್ ಆಗಬೇಕಂದ್ರೆ ಮೊದಲು ನೀವು ಏನು ಮಾಡಿರಬೇಕು, ಮೊಬೈಲ್ದೊಳಗೆ ಏನು ಮಾಡಿರಬೇಕು, ಲೊಕೇಶನ್ ಆನ್ ಇಟ್ಟಿರಬೇಕು.
ಓಕೆ. ಸೊ ಎರಡನೇದು ಪವರ್ ಆಫ್ ಮಾಡ್ಲಾರಂಗೆ ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ಬೇಕು. ಓಕೆ. ಇನ್ನು ನೆಕ್ಸ್ಟ್ ನೋಡೋಣ. ಇವತ್ತೇನು ಗೊತ್ತಾಯ್ತು ನಿಮಗೆ? ಸೊ ಇದೇನು ಗೊತ್ತಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಮೊಬೈಲ್ ಕಳ್ಕೊಂಡ್ರೆ ಸೊ ಯಾವ ರೀತಿ ಲೈವ್ ಟ್ರೇಸ್ ಮಾಡ್ಬೋದು, ಏನು ಮಾಡಬೇಕು ಲೈವ್ ಟ್ರೇಸ್ ಮಾಡಬೇಕಾದ್ರೆ ತ್ರೀ ಸೆಟ್ಟಿಂಗ್ಸ್ ಯು ಹ್ಯಾವ್ ಟು ಮೇಕ್. ಓಕೆ. ಸೊ ಏನು ದೋಸ್ ತ್ರೀ ಸೆಟ್ಟಿಂಗ್ಸ್ ಯಾವುವು ಅಂತ ಹೇಳ್ಬೋದು ನಾವು. ಒಂದೇದು ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ ಸ್ವಿಚ್ ಆಫ್ ಆಲಾರಂಗೆ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಆ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾನು ಹೇಳ್ಕೊತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿ. ಎರಡನೇದು ನೀವೇನು ಮಾಡಿರ್ಬೇಕಂದ್ರೆ ನಿಮ್ಮ ಮೊಬೈಲ್ದೊಳಗೆ ಪೆನಲ್, ಸಪೋಸ್ ನೀವು ಸ್ಕ್ರೀನ್ ಆಫ್ ಮಾಡಿ ಪೆನಲ್ ಸ್ಕ್ರೋಲ್ ಮಾಡಿದ್ರು ಕೂಡ ಅಲ್ಲಿ ಏರೋಪ್ಲೇನ್ ಮೋಡ್ ಮತ್ತು ಲೊಕೇಶನ್ ತೋರಿಸಿರುತ್ತೆ. ಸೊ ಅವೆರಡನ್ನ ಏನು ಮಾಡಬೇಕು, ಆ ಪೆನಲ್ದಿಂದ ರಿಮೂವ್ ಮಾಡಬೇಕು. ಸೊ ನಂದು ಮೊಬೈಲದೊಳಗೆ ನಾನು ಅಲ್ಲಿ ಮೇಲೆ ಸೆಟ್ಟಿಂಗ್ಸ್ ಇತ್ತು, ಕೆಲವೊಬ್ರು ಸೆಟ್ಟಿಂಗ್ಸ್ ಒಳಗೆ ಹೋಗಿ ಆ ಪೆನಲ್ನಲ್ಲಿರುವಂಥ ಎರಡು ಐಟಮ್ಸ್, ಏನು ಒಂದು ಏರೋಪ್ಲೇನ್ ಮೋಡ, ಇನ್ನೊಂದು ಲೊಕೇಶನ್ ಆಫ್ ಮಾಡಿರಿ. 100% ಏನಾಗುತ್ತೆ ನಿಮ್ಗೆ. ಸೊ ನಿಮ್ಮ ಮೊಬೈಲ್ ಏನು ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಸೊ ಮೂರನೇದು ಏನು ಮಾಡ್ಬೋದು, ನಿಮ್ಮ ಫ್ರೆಂಡ್ ಮೊಬೈಲ್ದಾಗ ಹೋಗಿ ನಿಮ್ಮ ಯಾವ್ದು ಮೊಬೈಲ್ ಕಳಿದಿರುತ್ತಲ್ಲ ಆ ಮೊಬೈಲ್ದಾಗಿರುವಂಥ ಮೇಲ್ ID ಲಾಗಿನ್ ಮಾಡಿ ಡೈರೆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಏನು ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಈಗ ಹೇಳ್ರಿ 100% ನಿಮ್ಮ ಮೊಬೈಲ್ ಟ್ರೇಸ್ ಮಾಡ್ಬೋದಾ? ಓಕೆ. ನನ್ನ ಮೊಬೈಲ್ ತೋರಿ, ಎಲ್ಲಿ ಬೇಕು ಕಡೆ ಬರ್ರಿ, ಯಾರು ಬಿ ತೋರಿ, ನಾನು 100% ಟ್ರೇಸ್ ಮಾಡ್ತೀನಿ. ಯಾಕಂದ್ರೆ ಐ ಮೇಡ್ ದೋಸ್ ಸೆಟ್ಟಿಂಗ್ಸ್ ಇನ್ ಮೈ ಮೊಬೈಲ್. ಸೊ ಇವನ್ ಯು ಹ್ಯಾವ್ ಟು ಮೇಕ್ ದ ಸೆಟ್ಟಿಂಗ್ಸ್. ನಾನು ಇದ್ರ ಜೊತೆಗೆ ಹಲವಾರು ವೀಡಿಯೋಸ್ ಮಾಡಿದ್ದೀನಿ. ವಾಟ್ಸಪ್ ಯಾವ ರೀತಿ ಹ್ಯಾಕ್ ಆಗ್ತದೆ, ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತದೆ. ನಾನು ನೋಡ್ರಿ ಡೈಲಿ ನಾನು ನಮ್ಮ ಸ್ಟೇಷನ್ದಾಗ ಡೈಲಿ 3 to 4 ವಾಟ್ಸಪ್ ಹ್ಯಾಕ್ ಆಯ್ತು ಬರ್ತಾನೆ. ನನಗೆ ರಿಕವರ್ ಮಾಡಿ ಸಾಕಾಗಿಬಿಟ್ಟದ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಾನು ವೀಡಿಯೋಸ್ ಅಲಮಡ ಭಾಳ ಅದಾವೆ. ಸೆಟ್ಟಿಂಗ್ಸ್ ಮಾಡ್ಕೊರಿ, ನಿಮ್ಮ ಅಕೌಂಟ್ ಹ್ಯಾಕ್ ಆಗಲ್ಲ. ಓಕೆ. ಸೊ ಇದ್ರ ಜೊತೆಗೆ ಈಗ ಆಯಿತು, ಇದು ಯಾರಿಗೆ ಹೆಲ್ಪ್ ಆಗುತ್ತೆ ವಿಡಿಯೋ, ನಾನು ವಿಡಿಯೋ ಆಲ್ರೆಡಿ ನೋಡಿರ್ಬೇಕು ನೀವು, ಮತ್ತು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ಬೇಕು, ಅವ್ರಿಗೆ ಮಾತ್ರ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈಗ ಇದ್ರದ್ದು ಇಂಪಾರ್ಟೆನ್ಸ್ ಎಷ್ಟು ಗೊತ್ತಾ ನೋಡ್ರಿ. ಈ ವಿಡಿಯೋ ಶೇರ್ ಮಾಡೋದು ಇಂಪಾರ್ಟೆನ್ಸ್ ಅಂತ ಆಲ್ರೆಡಿ ನಾವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿದ್ರು ಸೆಟ್ಟಿಂಗ್ಸ್ ಮಾಡ್ಕೊಂಡ್ಬಿಡ್ತಾರೆ. ಮುಂದೆ ಅವ್ರ ಮೊಬೈಲ್ ಕಳೆದ್ರೆ ನಾವು ಟ್ರೇಸ್ ಮಾಡ್ಬೋದು, ನೀವೇ ಟ್ರೇಸ್ ಮಾಡ್ಬೋದು. ಆಯ್ತು ರೀ, ನಿಮ್ಮ ಫ್ರೆಂಡ್ ಅಥವಾ ಮತ್ತು ಯಾರೋ ಬೇರೆ ಬರ್ತಾರೆ, ಅವ್ರಿಗೆ ಸೆಟ್ಟಿಂಗ್ಸ್ ಮಾಡ್ಕೊಂಡಿರಲ್ಲ, ನಿಮ್ಮ ಮೊಬೈಲ್ ಕಳೆದ ಅಂತ ಹೇಳ್ತಾರೆ. ಅವಾಗ ನೀವೇನು ಮಾಡ್ಬೋದು? ಓಕೆ. ಸೊ ನೀವೇನು ಮಾಡ್ಬೋದು ಅಂದರೆ CEIR ಪೋರ್ಟಲ್ ಅಂತ ಅದು, ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಫಿಕೇಷನ್ ರಿಜಿಸ್ಟರ್ ಅಂತ ಒಂದು ಪೋರ್ಟಲ್ ಅದು. ಆ ಪೋರ್ಟಲ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಗತ್ಯನೇ ಇಲ್ಲರಿ, ನಿಮ್ಮ ಮೊಬೈಲ್ ಕಳೆದ್ರೆ ಆ ರೀತಿ ನಾನು ಹೇಳ್ಕೊಡ್ತೀನಿ ಇವತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ CEIR ಪೋರ್ಟಲ್ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಲಾಸ್ಟ್ ಅಪ್ಲಿಕೇಶನ್ ಹಾಕಬೇಕು, ಅದನ್ನು ತೊಗೊಂಡೋಗಿ ಯಾವ ರೀತಿ CEIR ಪೋರ್ಟಲ್ನ ಹಾಕಬೇಕು ಸಂಪೂರ್ಣವಾಗಿ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಾಗಿ ಕೊಟ್ಟಿರ್ತೀನಿ. ನಿಮಗೆ ಯಾರಾದರೂ ಬಂದು ಮೊಬೈಲ್ ಕಳೆದ್ರೆ ಆ ಲಿಂಕನ್ನು ಓಪನ್ ಮಾಡಿ ನೀವೇ ಮೊಬೈಲನ್ನು ಏನು ಮಾಡ್ಬೋದು, ಪೊಲೀಸ್ ಸ್ಟೇಷನ್ದೊಳಗೆ ವಿತೌಟ್ ಗೋಯಿಂಗ್ ಟು ದ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಟ್ರೇಸ್ ಮಾಡೋಕ್ಕೆ ಏನು ಮಾಡ್ಬೋದು, ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಸಪೋರ್ಟಿಂಗ್. ಓಕೆ. ಸೊ ನನಗಾದಂಥ ಸಹಾಯ ನಾನು ಮಾಡ್ತಾ ಇದ್ದೀನಿ, ಅಥವಾ ಸಹಾಯ ಅನ್ನೋಕ್ಕಿಂತ ಸರ್ವಿಸ್ ಅನ್ಬೋದು ನಾನು. ಬಟ್ ವಿತ್ ಎಕ್ಸ್ಟ್ರಾ ಮೈ ಟೈಮ್, ನನಗೆ ಟೈಮ್ ಮಾಡ್ಕೊಂಡು ನಾನು ನಿಮ್ಗೆ ವಿಡಿಯೋ ಮಾಡ್ತಿರ್ತೀನಿ. ಪ್ಲೀಸ್ ಮೇಕ್ ದಿಸ್ ಸೆಟ್ಟಿಂಗ್ಸ್. ಇನ್ನು ಮುಂದೆ ನಿಮ್ಮ ಮೊಬೈಲ್ ಕಳೆದ್ರೆ ಚಂದನ ಅದೇ ಫೋನ್ ಹಚ್ಚಿ ನಂಗೆ ಕೇಳಬೇಡ್ರಿ. ಯಾಕಂದ್ರೆ ಆಲ್ರೆಡಿ ಹೇಳಿರ್ತೀನಿ ವಿಡಿಯೋಸನ್ನ, ಆಲ್ರೆಡಿ ಭಾಳ ವಿಡಿಯೋಸ್ ಮಾಡಿ ನೋಡಿರಿ, ಅವೆಲ್ಲ ಯೂಸ್ಫುಲ್ ಅದಾವೆ. ಓಕೆ.